ನನಗೆ ಅದೇ ಒಂದು ಪ್ರಶ್ನೆ ಇತ್ತು ಮೇಡಮ್. ಈಗ ಸಾಮಾನ್ಯವಾಗಿ ಎಷ್ಟೋ ಕೇಸುಗಳು ವರ್ಷಗಟ್ಟಲೆ ನಡೀತದೆ ಅಂತ ನಾನು ಹೇಳೋದು ಕೇಳಿದ್ದೀನಿ. ಬಟ್ ಈ ಕೇಸಲ್ಲಿ ಬಹಳ ಕ್ಷಿಪ್ರಗತಿಯಲ್ಲಿ ಆಯಿತು ಅಂತ ಹೇಳ್ಬೋದು, ಇದಕ್ಕೆಲ್ಲ ಬೇರೆ ಕೇಸಲ್ಲಿ ಕಂಪೇರ್ ಮಾಡಿದ್ರೆ ಅಲ್ವಾ. ಸೊ ಇದು ಹೇಗಾಯಿತು ಅಂತ ಸರ್, ಇದು ನಾವು ಜಡ್ಜ್ಮೆಂಟಲ್ಲಿ ನೋಡ್ಬೋದು ವೆದರ್ ದಿಸ್ ಕೇಸ್ ಈಸ್ ಅಂಡರ್ ಫೇರ್ ಟ್ರಯಲ್. ಫೇರ್ ಟ್ರಯಲ್ ಅಂತ ಅಂದರೆ ನೀವು ಆಗಲೇ ಹೇಳಿರಿ, ಟೈಮ್ ಕೊಡ್ದೇನೆ ಹರಿಬರಿ ಪ್ರಜ್ವಲ್ ಅವ್ರಿಗೆ ಟೈಮೇ ಕೊಟ್ಟಿಲ್ವೇನೋ ಅಕ್ಯೂಸ್ಡ್ಗೆ ಅಂತ ಹೇಳಿ. ಇದು ಖಂಡಿತವಾಗ್ಲೂ ಫೇರ್ ಟ್ರಯಲ್ ಆಗಿದೆ. ಸಾಕಷ್ಟು ಕಾಲಾವಕಾಶ ಅವರಿಗೆ ಅಡ್ಜರ್ನ್ಮೆಂಟ್ಸ್ ಆಗಿರ್ಬೋದು, ಹಲವಾರು ಅಡ್ಜರ್ನ್ಮೆಂಟ್ಸ್ ಕೊಟ್ಟಿದ್ದಾರೆ. ಟೈಮ್ ಪ್ರಿಫರಿಂಗ್ ಅಪೀಲ್ ಟು ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ಗೂ ಕೂಡ ಟೈಮ್ ಕೊಟ್ಟಿದ್ದಾರೆ. ಟೈಮ್ ಕೊಟ್ಟಿದ್ದ ಮೇಲೆ ಅಲ್ಲಿ ರಿಜೆಕ್ಟ್ ಆದಮೇಲೆ ಆಟೋಮ್ಯಾಟಿಕಲಿ ಸರ್ ಇಲ್ಲಿ ಏನಾಗುತ್ತೆ, ಟ್ರಯಲ್ ಫಿಕ್ಸ್ ಆದಮೇಲೆ ನಮ್ಮ ಕೋರ್ಟಲ್ಲಿ ಅಲ್ಲಿ ಅಡ್ಜರ್ನ್ಮೆಂಟ್ಸ್ ಅಷ್ಟು ನಿಮಗೆ ನಾರ್ಮಲ್ ಸ್ಟೇಜಲ್ಲಿ ಸಿಕ್ಕಿದಾಗೆ ಸಿಕ್ಕಲ್ಲ. ಯಾಕಂದರೆ ಒಂದ್ಸರಿ ಟ್ರಯಲ್ ಆಗಿದೆ ಅಂತಂದರೆ ಸಮನ್ಸ್ ಹೋಯ್ತು ವಿಟ್ನೆಸ್ಗಳಿಗೆ ಅಂದಾಗ ಅದು ಬ್ಯಾಕ್ ಟು ಬ್ಯಾಕ್ ಕೇಸ್ ನಡೀತಾ ಹೋಗುತ್ತೆ. ಅದು ಓಕೆ, ನೀವು ಅಲ್ಲಿ ಅಡ್ಜರ್ನ್ಮೆಂಟ್ ಕೊಡೋ ಅಂಥ ಪಾಸಿಬಿಲಿಟಿ ತುಂಬ ಕಡಿಮೆ, ರೇರೆಸ್ಟ್. ಒಂದು ವಕೀಲರಿಗೆ ಏನೋ ಆರೋಗ್ಯ ಸಮಸ್ಯೆ ಆಯಿತು ಆಗಲಿಲ್ಲ ಅನ್ನೋದಕ್ಕೆ, ಅಲ್ಲಿ ನಮಗೆ ಆರೋಪಿ ಬೇಕಾಗಿಲ್ಲ ನಮಗೆ. ಸೊ ಆ ರೀತಿ ಫೇರ್ ಟ್ರಯಲ್ ಯಾಕೈತಂದರೆ ನಾವು ಆರ್ಡರ್ ಶೀಟ್ನ ನೋಡಿದರೆ ಅಡ್ವೊಕೇಟ್ ಚೇಂಜ್ ಮಾಡ್ಕೊಂಡಾಗ, ಹಾಗೆ ಅವ್ರು ಅಡ್ಜರ್ನ್ಮೆಂಟ್ ಕೇಳಿದಾಗ, ಅವ್ರು ಹಾಕಿರೋ ಅಪ್ಲಿಕೇಶನ್ಗಳನ್ನ ಪರಿಗಣನೆ ಮಾಡಿದಾಗ ಇದಕ್ಕೆಲ್ಲದಕ್ಕೂ ಕೋರ್ಟ್ ಇಸ್ ಗಿವನ್ ಸಫಿಷಿಯೆಂಟ್ ಟೈಮ್. ಓಕೆ, ನಾನು ಆಗಲೇ ಹೇಳ್ದಂಗೆ ಟ್ರಯಲ್ ಫಿಕ್ಸ್ ಆದಮೇಲೆ ಅಡ್ಜರ್ನ್ಮೆಂಟ್ ಇಲ್ಲ ಸರ್. ಅದು ಜನಪ್ರತಿನಿಧಿ ಕೋರ್ಟ್ನಲ್ಲಿ ಇದು ಪಬ್ಲಿಕ್ ಮ್ಯಾಟರ್ ಆಗಿರ್ಬೇಕು, ಅದಕ್ಕೆ ಬೇಗ ತೊಗೊಂಡಿದ್ದಾರೆ ಅಂತ ಅದು ಒಂದು ಇದೆ ಸರ್. ಬಟ್ ಏನಾಗುತ್ತೆ ಅಂತಂದರೆ ಟ್ರಯಲ್ ಫಿಕ್ಸ್ ಆದಾಗ ಡೇಟ್ ಇಸ್ ಶಾರ್ಟ್. ಸೊ ಹಾಗಾಗಿ ಮುಂದೂಡಿಕೆ ಆಗೋದಿಲ್ಲ ಸರ್. ಈಗ 1 ತಿಂಗಳು ಮುಂದೂಡಿಕೆ, 2 ತಿಂಗಳು ಮುಂದೂಡಿಕೆ ಆಗಲ್ಲ. ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಸೆಷನ್ ಕೇಸಸ್ ಅನ್ನು ನಾವೇನು ಕರಿತೀವಲ್ಲ ಸರ್, 15 ದಿವಸ ಮಾತ್ರ ಅದಕ್ಕೆ ಟೈಮ್. ಮೇಡಮ್, ಇವಾಗ ಇದು ಈ ಥರ ಕ್ರಿಮಿನಲ್ ಕೇಸ್ಗಳು ಮಾತ್ರನಾ ಅಥವಾ ಬೇರೆ ಸಿವಿಲ್ ಕೇಸ್ ಆದರೂ ಇದೇ ಪ್ರೊಸೀಜರ್ ಆಗುತ್ತಾ ಸರ್? ಸಿವಿಲ್ ಪ್ರೊಸೀಜರ್ ಅದೊಂದು ಸಾಗರ ಸರ್. ಯಾಕಂದರೆ ಅದರಲ್ಲಿ ಅಪ್ಲಿಕೇಶನ್ಗಳು ಹಾಕ್ತಾ ಇರ್ತೀವಿ, ಇಯರಿಂಗ್ ಇರುತ್ತೆ, ಆರ್ಗ್ಯುಮೆಂಟ್, ಅದು ಬೇರೆ ಸರ್. ಇಲ್ಲಿ ಕ್ರಿಮಿನಲ್ ಕೇಸಲ್ಲಿ ಏನಾಗುತ್ತೆ ಅಂದರೆ ಟ್ರಯಲ್ ಫಿಕ್ಸ್ ಆದ ನಂತರ ಸುಪ್ರೀಂ ಕೋರ್ಟ್ ಕ್ಲಿಯರ್ ಡೈರೆಕ್ಷನ್ಸ್ ಇರೋದೇನೆಂದರೆ ಸೆಷನ್ ಕೇಸಸ್ ಅಫೆನ್ಸ್ ಪನಿಷಬಲ್ ಮೋರ್ ದ್ಯಾನ್ 7 years ಅಂತ ನಾವೇನು ಕರಿತೀವಿ, ಆ ಕೇಸಸ್ಗಳಿಗೆ 15 ದಿವಸ ಮಾತ್ರ ಒಂದು ಅಡ್ಜರ್ನ್ಮೆಂಟ್. ಅಂದರೆ ಆ ಥರ ಕಾನೂನೇ ಇದೆ? ಖಂಡಿತವಾಗ್ಲೂ ಸರ್, ಡೈರೆಕ್ಷನ್ಸ್ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ನೇ ಇದೆ ಸರ್. ಸೊ ಟೈಮ್ ಲಿಮಿಟ್ ಅನ್ನು ಸುಪ್ರೀಂ ಕೋರ್ಟೇ ಹೇಳಿಬಿಟ್ಟಿದೆ? ಹೌದು ಸರ್. ಓಕೆ, ಯಾಕಂದರೆ ನಾವು ಹಂಗೆ ಟ್ರಯಲ್ ನೋಡ್ಕೊಂಡು ಹೋದರೆ ಒಂದು ಟ್ರಯಲ್ 15 ವರ್ಷ, 10 ವರ್ಷ, 7 ವರ್ಷ ನಡ್ಕೊಂಡು ಹೋದರೆ ಯಾವಾಗ ನಾವು ನ್ಯಾಯ, ಯಾವಾಗ ಜಸ್ಟಿಸ್ ಯಾವಾಗ ಎಕ್ಸ್ಪೆಕ್ಟ್? ನಿಜ ನಿಜ ನಿಜ. ಆದ್ದರಿಂದ 15 ಡೇಸ್ಗಿಂತ ಬಿಯಾಂಡ್ ಕೊಡೋದಿಲ್ಲ. ನೀವು ಅಡ್ಜರ್ನ್ಮೆಂಟ್ ಅಪ್ಲಿಕೇಶನ್ ಹಾಕಿದರೂ ಅದನ್ನು ಅಲೋ ಮಾಡೋದು ಕೋರ್ಟಿಗೆ ಬಿಟ್ಟಿದ್ದು ಸರ್. ಓಕೆ, ಸೊ ಒಟ್ಟಾರೆಯಾಗಿ ನಾವು ಈ ಸಂದರ್ಶನದ ಅಂತ್ಯದ ಭಾಗಕ್ಕೆ ಬರೋದಿದ್ರೆ, ಈಗ ಸಮಾಜಕ್ಕೆ ನೀಡುವಂಥ ಒಂದು ಮೆಸೇಜ್ ಏನು, ನ್ಯಾಯಾಂಗ ಕೊಟ್ಟಿರುವಂಥ ಮೆಸೇಜ್ ಏನು ಅಂತ ಹೇಳ್ಬೋದಾ? ಮತ್ತು ಇದರಿಂದ ನಮ್ಮ ಯೂತ್ಸ್, ಮುಖ್ಯವಾಗಿ ಅಂಡರ್ 35 years ಏಜ್ ಕೆಳಗಡೆ ಇರುವಂಥ ಯೂತ್ಸ್ ಕಲಿಬೇಕಂತ ಪಾಠ ಏನು ಅಂತ ಹೇಳ್ತೀರಿ? ಸರ್, ಒಂದು ಅಧಿಕಾರ, ದುಡ್ಡು, ಅಹಂ ನೀವೇನೇ ಇಟ್ಕೊಂಡ್ರು, ಆ ಅಹಂನಲ್ಲಿ ನೀವೇನು ಮಾಡ್ತೀರಾ ನ್ಯಾಯಾಲಯದ ಮುಂದೆ ನೀವು ತಲೆ ತಗ್ಗಿಸ್ಲೇಬೇಕು. ಕರೆಕ್ಟ್. ನೀವು ಏನು ಕೊಂಡುಕೊಂಡ್ರು ಪೊಲಿಟಿಕಲ್ ಪವರ್ನಲ್ಲಿ ನ್ಯಾಯ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಸುಮಾರು ಜನಕ್ಕೆ ಇದ್ದಿದ್ದು ಏನಂತ ಅಂದರೆ, ಅಯ್ಯೋ ಕೋರ್ಟಿಗೆ ಹೋಗ್ತಾರೆ ಬಿಡಿ, ಅಲ್ಲೇನಾಗುತ್ತೆ ಅವ್ರ ಕಡೆನೇ ಆಗುತ್ತೆ. ಹೌದು. ಇವರು MP ಆಗಿದ್ರು ಬೇರೆ, ಆಮೇಲೆ ಮಾಜಿ ಪ್ರಧಾನಿ ಇದ್ದರು, ತಂದೆ ದೊಡ್ಡ ಅಧಿಕಾರದಲ್ಲಿ ಇದ್ದಂಥ ದೊಡ್ಡ ಪ್ರಭಾವಿ ರಾಜಕಾರಣಿ ಆಗಿದ್ದಂಥವರು. ಹೀಗಾಗಿ ಆ ಕುಟುಂಬನೇ ಹಾಗಿತ್ತು. ಹಾಗಾಗಿ ಮೋಸ್ಟ್ಲಿ ಇವರು ತಪ್ಪಿಸ್ಕೊಳ್ತಾರೆ ಅಂತ ಅನ್ನುವಂಥದ್ದು ಭಾವನೆ ಒಂದು ಹಂತದಲ್ಲಿ ಇತ್ತು. ಈಗಲೂ ಜನಕ್ಕೆ ಏನಿದೆ ಅಂದರೆ, ಅಯ್ಯೋ ಹೈಕೋರ್ಟಿಗೆ ಹೋದ್ರೆ ಏನಂತೆ, ಅಲ್ಲಿ ದೊಡ್ಡವ್ರು ಇರ್ತಾರೆ, ಇವರಿದ್ರು ಆರಾಮ್ಸೆ ಬಂದ್ಬಿಡು. ಸರ್, ನಾವು ಕೋರ್ಟ್ನಲ್ಲಿ ಯಾಕೆ ಕೊನೆಗೆ ನೀವು ಆ ಸಂತ್ರಸ್ತೆ ಸ್ಟೇಟ್ಮೆಂಟ್ ನೋಡೋದು, ಎಲ್ಲ ನೀನು ಅಷ್ಟು ವರ್ಷ ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ನ್ಯಾಯಾಲಯದ ಮುಂದೆ ಇವಾಗ ಯಾಕೆ ಬಂದು ಹೇಳ್ತಾ ಇದೆಯಾ ಅಂದರೆ, ಆಕೆ ಹೇಳಿದ್ದು ಒಂದೇ, ನಂಬಿಕೆ ಇರೋದು ಇದು ಒಂದ್ರ ಮೇಲೆ ಮಾತ್ರ ಅಂತ. ಆ ನಂಬಿಕೆನ ಉಳಿಸಿದ್ದು ಆ ಜಡ್ಜ್ಮೆಂಟ್. ಅಂದರೆ ಆ ಸಂತ್ರಸ್ತೆ ಎಲ್ಲ ಕಡೆ ನಂಬಿಕೆಯನ್ನು ಕಳ್ಕೊಂಡು ನ್ಯಾಯಾಂಗದ ಮುಂದೆ ಬಂದು ನಿಂತಾಗ ಕೋರ್ಟ್ ಕೂಡ ಅದೇ ರೀತಿ ಸ್ಪಂದಿಸಿ ಇದನ್ನು ವಿಚಾರಣೆಯನ್ನು ಮುಕ್ತಗೊಳಿಸಿ ನ್ಯಾಯ ಕೂಡ ಕೊಡ್ತು ಅಂತ ಹೇಳ್ಬೋದು ಅಂತ. ಖಂಡಿತವಾಗ್ಲೂ ಸರ್. ಈಗ ಆಚೆ ನಾವು ಈ ವಿಚಾರವನ್ನು ಹೇಳ್ಕೊಂಡ್ರೆ ಹೊರಗೆ ಜನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಆಕೆ ಪರಿಸ್ಥಿತಿನ ನಾವು ನೋಡಿದರೆ. ಆಮೇಲೆ ಹೇಳೋದಂದರೆ ಈಕೆನೇ ಏನೋ ಮಾಡಿದಳೆ, ಅಥವಾ ಆಕೆ, ಯಾಕಂದರೆ ಇದು ಕ್ಯಾರೆಕ್ಟರ್ ಮೇಲೆ ಇರೋವಂಥದ್ದು. ಆಮೇಲೆ ಅವ್ರ ಮೇಲೆ ನಂಬ್ಕೊಂಡಿರೋ ಕುಟುಂಬಸ್ಥರಿದ್ದಾರೆ, ಹೆಣ್ಮಗಳಿದ್ದಾಳೆ. ಸೊ ಅದನ್ನೆಲ್ಲ ಯೋಚನೆ ಮಾಡಿದಾಗ ಆಕೆಗೆ ಆ ನಿಲುವು ತಗೊಳ್ಳೋದಕ್ಕೆ ತುಂಬ ಕಷ್ಟ ಆಗಿತ್ತು. ಬಟ್ ಅಪ್ರಿಷಿಯೇಟ್ ಮಾಡಬೇಕಾಗಿದ್ದೇನೆಂದರೆ, ನಮ್ಮ ರಾಜ್ಯ ಸರ್ಕಾರ ಕೂಡ ಸಪೋರ್ಟ್ ಮಾಡಿ SIT ಟೀಮ್ನಲ್ಲಿ ಇನ್ವೆಸ್ಟಿಗೇಷನ್ನ ಮಾಡಿ, ಫೇರ್ ಇನ್ವೆಸ್ಟಿಗೇಷನ್ನ ಮಾಡಿ ಇವತ್ತು ಏನು ಆಕೆಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ, ಅದಕ್ಕೆ ನಾವು ತುಂಬ ಚಿರಋಣಿಯಾಗಿರ್ತೀವಿ. ಸೊ ಮುಂದೆ ಯಾರೇ ಏನೇ ಮಾತಾಡಬೇಕಾದ್ರೆ ನ್ಯಾಯಾಲಯದ ಮುಂದೆ ಎಲ್ಲರೂ ಒಂದೇ. ಈಗ ಪ್ರಜ್ವಲ್ ರೇವಣ್ಣ ಅವರು ಆಗಿರ್ಬೋದು, ಅವ್ರು MP ಆಗಿದ್ದರು ಒಂದು ಟೈಮಲ್ಲಿ, ಇವಾಗ ಕಾರಾಗೃಹದಲ್ಲಿ ಅವರು ಬೇರೆ ಕೈದಿಗಳ ಜೊತೆ ಕೈದಿಯಾಗಿದ್ದಾರೆ.
ಸೊ ಆದ್ದರಿಂದ ನಿನ್ನೆ ಏನೊಂದು ಗೊತ್ತಿಲ್ಲ ಸರ್, ನಾಳೆ ಏನು ಅನ್ನೋದನ್ನು ನಾವು ಯೋಚನೆ ಮಾಡಿಕೊಂಡು ಮುಂದೆ ನಡೆದ್ರೆ ಸರಿ ಹೋಗುತ್ತೆ. ಯಾಕಂದರೆ ಅವ್ರ ಪೊಲಿಟಿಕಲ್ ಕೆರಿಯರ್ ಅವ್ರ ಮುಂದೆ MP ಆದಾಗ ನೋಡಿದ್ರೆ ತುಂಬ ಒಳ್ಳೆ ಕೆರಿಯರ್ ಇದೆ ಅಂತ ಎಲ್ಲ ಅಂದ್ಕೊಂಡ್ವಿ. ಆದರೆ ಇಷ್ಟು ಶಾರ್ಟ್ ಟೈಮ್ನಲ್ಲಿ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಗೊತ್ತಿರಲಿಲ್ಲ. ಇದು ಇಡೀ ಇಂಡಿಯಾದಲ್ಲೇ ಒಂದು ನ್ಯಾಷನಲ್ ನ್ಯೂಸ್ ಆಗಿತ್ತು. ಆ ವಿಡಿಯೋಗ್ರಾಫಿಯಲ್ಲಿ ಅದು ಪೆನ್ ಡ್ರೈವ್ಸ್ ಎಲ್ಲ ಇದಾದಾಗ ಆ್ಯಂಡ್ ಇವ್ರದ್ದು ಹೆಸರು ಬಂದು ಇವ್ರನ್ನ ಅರೆಸ್ಟ್ ಆದಾಗ ಇಟ್ ವಾಸ್ ಕ್ವೈಟ್ ಶಾಕಿಂಗ್ ಟು ದ ಎಂಟೈರ್ ಕಂಟ್ರಿ. ಕರೆಕ್ಟ್. ನಿಮಗೆ ಏನಿಸ್ತದೆ ಮೇಡಮ್, ಈಗ ಒಂದು ಕಡೆ ಇಷ್ಟೊಂದು ದೊಡ್ಡ ಒಂದು ಶ್ರೀಮಂತ ಕುಟುಂಬ, ಇಷ್ಟೊಂದು ಅಧಿಕಾರ ಇದ್ದಾಗ ಇದು ಕಾಮನ್ ಸೆನ್ಸ್, ಇಷ್ಟು ದೊಡ್ಡ ಒಂದು ಅಪರಾಧ ಮಾಡಬಾರ್ದು ಅನ್ನುವಂಥದ್ದು. ಸೊ ಅಂಥ ವ್ಯಕ್ತಿ ಇಷ್ಟು ಈಸಿಯಾಗಿ ಸಿಕ್ಕಿ ಹಾಕೊಳ್ಳುವ ಹಾಗೆ ಅಪರಾಧಗಳನ್ನು ನಿರಂತರವಾಗಿ ಎಸಗ್ತಾ ಆ ಒಂದು ಮಾನಸಿಕ ಸ್ಥಿತಿ ಅದು ಹೇಗೆ ಬರುತ್ತೆ ಅಂತ ಅನಿಸುತ್ತೆ ತಮಗೆ? ಸರ್ ಪ್ರಾಬಬ್ಲಿ ನಮಗನ್ಸುತ್ತೆ ಅದು ದುಡ್ಡಿನ ಒಂದು ಅಹಮ್ಮಿತ್ತು ಅನಿಸುತ್ತೆ. ಯಾರು ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದೊಂದು ತಲೆಗೆ ಬಂದಾಗ ಇಷ್ಟು ಈಸಿಯಾಗಿ, ಯಾಕಂದರೆ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾ ಎಷ್ಟು ಇದಿದೆ ಅಂದರೆ ಆಮೇಲೆ ನಮ್ಮ ಪಕ್ಕದಲ್ಲಿರೋರನ್ನೇ ನಾವು ನಂಬೋಕ್ಕೂ ಕಷ್ಟ. ಅಂಥದ್ರಲ್ಲಿ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿಕೊಂಡು ಅದನ್ನು ಫೋನ್ಗಳಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಫೋನಿಂದ ನಾನು ಇನ್ನೊಂದು ಫೋನಿಗೆ ಆ್ಯಂಡ್ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇವೆಲ್ಲ ತುಂಬ ಸಹಜವಾಗಿ ಮಾಡಿಬಿಟ್ರು ಅವರು. ಅಂದರೆ ಕಾನೂನಿಗೆ ನಮ್ಮನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವು ಯಾರು ಏನು ಅತೀತರು ಅಂತ ಅಂದ್ಕೊಂಡಿದ್ರೆ, ಯಾರು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ನಂಬಿಕೆಯಲ್ಲಿ ಮಾಡಿದ ಅನ್ನೋದೇ ಒಂದು ಇದಾಗಿರ್ಬೋದು. ಆದರೆ ಒಂದು ದಿವಸ ಇರುತ್ತೆ ಅಲ್ವ ಸರ್, ಆ ದಿವಸ ಅವರಿಗೆ ಪಾಠ ಕಲಿಸಿದೆ ಅಷ್ಟೇ. ಯಾಕೆಂದರೆ ಸಹಜವಾಗಿ ಮೊಬೈಲ್ನಲ್ಲಿ ನಾವೀಗ ಟೆಕ್ನಿಕಲಿ ನಾವು ನೋಡಿದರೆ ಈ ಫೊರೆನ್ಸಿಕಲ್ ಆಗಿರ್ಬೋದು, ಇನ್ವೆಸ್ಟಿಗೇಟಿಂಗ್ ಮಾಡಿದಾಗ ಈ ನಮ್ಮ ಫೋನ್ಗಳಲ್ಲಿ ಅವರು ಈ ಟೆರರಿಸ್ಟ್ ಟೀಮ್ಸ್ ಏನು ಇದು ಮಾಡ್ತಾರಲ್ಲ, ಅವರು ಸೈಬರ್ನವರು ಎಂಟೈರ್ ನಮ್ಮ ಮೊಬೈಲ್ ಸಿಸ್ಟಮ್ನೇ ಅವರು ದೇ ಕ್ಯಾನ್ ಸಿ, ನಮ್ಗೆ ಗೊತ್ತಿಲ್ಲದೆ ಅವ್ರು ನಮ್ಮದು ಎಲ್ಲ ಆ್ಯಕ್ಟಿವಿಟೀಸ್ ನೋಡ್ಬೋದು. ನಮ್ಮದೊಂದು ನಂಬರ್ ಹಾಕಿದರೆ ಈವನ್ ನಮ್ಮ ಫೋನ್ ನಂಬರು ಬೇಡ, ಅದಕ್ಕೆ ನಮ್ಮದು ಹ್ಯಾಂಡ್ಸೆಟ್ ಏನು ಮೊಬೈಲ್ ನಾವು ಪರ್ಚೇಸ್ ಮಾಡಿದಾಗಿರುತ್ತೆ ಅದರಿಂದ ಎಂಟೈರ್ ನಂಬರ್ಸ್ನ ಟ್ರೇಸ್ ಮಾಡ್ತಾರೆ ಅವರು, ಏನು ನಿಮ್ಮ ಗ್ಯಾಲರಿಯಲ್ಲಿ ಏನಿದೆ ಅಂತ. ನಾವಷ್ಟೇ ಪಾಸ್ವರ್ಡ್ ಕೊಟ್ಟು ಇಟ್ಕೊತೀವಿ ಅಷ್ಟೇ, ಅಲ್ಲದೆ ಹೋದ್ರೆ ಅಲ್ಲಿ ಎಲ್ಲ ಚಿತ್ರೀಕರಣ ನೀವೇನೇನು ಮಾಡಿದರೆ ಎಲ್ಲ ಗೊತ್ತಾಗುತ್ತೆ. ಆದರೆ ಒಂದು ಶಾಕಿಂಗ್ ಅಂದರೆ ಯಾವ ಧೈರ್ಯದ ಮೇಲೆ ಇವರು ಈ ಥರ ಮಾಡಿದ್ರಂತ, ಅದುವೇ ಮನೆ ಕೆಲಸದಾಕೆ ಅದನ್ನು ಮಾಡಿದ್ದು ತುಂಬಾ ಹೀನಾಯವಾಯ ಅಂತ ನನ್ನ ಅನಿಸಿಕೆ. ಯಾಕಂದರೆ ಸುಮಾರು ಸಂಘಟನೆಗಳು ಇದನ್ನು ವಿರೋಧಿಸಿದ್ರು, ಇಲ್ಲ ಪೊಲಿಟಿಕಲ್ ಕೆರಿಯರ್ ಹಾಳು ಮಾಡೋಕ್ಕೆ ಮಾಡ್ತಿದ್ದಾರೆ, ರಾಜಕೀಯದಲ್ಲಿ ತುಂಬ ಎತ್ತರ ಬೆಳೀತಾರೆ ಅಂತ. ಆದರೆ ಎವಿಡೆನ್ಸ್ ತುಂಬ ಕ್ಲಿಯರ್ ಆಗಿದೆ. ಆಕೆದು ಚಿತ್ರೀಕರಣಗಳು, ಆ ಏನು ಚಿತ್ರಗಳು ತೆಗೆದಿದ್ರು ಅವರು, ಅದು ತುಂಬ ಕ್ಲಿಯರ್ ಆಗಿದೆ. ಸೊ ಅದು ಪ್ರಜ್ವಲ್ ರೇವಣ್ಣನೇ ಅಂತ ಸಾಬೀತಾದ ಮೇಲೆ ಈ ಜಡ್ಜ್ಮೆಂಟ್ ಹೊರ ಬಂದಿತ್ತು. ಮಹತ್ವದ ತೀರ್ಪು ಅಂತಲೇ ಹೇಳ್ಬೋದು. ಆ ದಿವಸ ಎಲ್ಲರೂ ಕಾಯ್ತಾ ಇದ್ರು. ನಾವು ಎಲ್ಲರೂ ಅಂದ್ಕೊಂಡ್ರು 7 ವರ್ಷ, ಆಲ್ರೆಡಿ 1.5 ವರ್ಷ ಇದ್ದಾರೆ, ಇನ್ನು ಹೈಕೋರ್ಟ್ಗೆ ಹೋಗ್ತಾರೆ, ಇದಾಗ 7 ವರ್ಷ ಆಗ್ಬೋದು ಅಂದರೆ ಪ್ರೆಡಿಕ್ಷನ್ಸ್ ಸರ್. ನಾವು ಮೀಡಿಯಾಲೂ ಸುಮಾರು ನೋಡಿದ್ವಿ, ಹೇಳೋದಿಲ್ಲ 7 ವರ್ಷ ಆಗ್ಬೋದು, ಇಲ್ಲ ಹಬ್ಬಬ್ಬ 10 ವರ್ಷ ಮ್ಯಾಕ್ಸಿಮಮ್ ಇರೋದೇ, ರೇಪ್ಗೆ 10 ವರ್ಷ ಇರ್ಬೋದು ಅಂತ. ಆದರೆ ಮ್ಯಾಕ್ಸಿಮಮ್ ಲೈಫ್ ಇಂಪ್ರಿಸನ್ಮೆಂಟ್ ಅಂತ. ಸೊ ಬಹಳ ಅಪರೂಪದ ಪ್ರಕರಣ ಹಾಗಿದ್ರೆ. ಹೌದು ಸರ್, ಬಹಳ. ಅದು ಮನುಷ್ಯ ಆ ಪೊಸಿಷನಲ್ಲಿದ್ದು ಈ ರೀತಿ ಕೃತ್ಯ ಮಾಡಿರೋದು ಒಂದು ಅಪರೂಪದ. ಅದು ಬ್ಲ್ಯಾಕ್ ಮೇಲಿಂಗ್ ಆಗಿರ್ಬೋದು, ಅಥವಾ ಆ ಪೊಸಿಷನಲ್ಲಿ ಇಟ್ಕೊಂಡು ಕೆಲಸದವಳನ್ನು ಥ್ರೆಟನಿಂಗ್ ಮಾಡಿ ಬರೀ ಒಂದು ಸರಿ ಅಲ್ಲ, ಇಟ್ ಈಸ್ ಹ್ಯಾಪನ್ಡ್ ಟ್ವೈಸ್ ಆ್ಯಂಡ್ ಅವರೊಬ್ಬರೇ ಅಲ್ಲ. ಕರೆಕ್ಟ್. ಬಟ್ ಈ ಪ್ರಕರಣದಲ್ಲಿ ಆಕೆ ಮೇಲೆ ಇರುವಂತಹ, ಅವ್ರ ಮೇಲಿರುವಂತಹ ಒಂದು ಆರೋಪಗಳನ್ನ ಮಾತ್ರ ಇದು ಮಾಡಿದ್ದಾರೆ. ಇನ್ನು ಬೇರೆ ಪ್ರಕರಣಗಳಲ್ಲಿ ಬೇರೆ ಸಂತ್ರಸ್ತೆಯರು ಯಾವುದಿದೆ ಅಲ್ಲಿ ಅದು ನಡೆಯುತ್ತೆ. ಬಟ್ ಇಲ್ಲಿ ಈಕೆಗೆ ಸಂಬಂಧಪಟ್ಟಂಥ ಒಂದು ಪ್ರಕರಣದಲ್ಲಿ ಏನಿತ್ತು, ಆಕೆ ಹೇಳಿಕೆಗಳ ಮೇಲೆ ನಿಲುವಾಗಿತ್ತು ಸರ್. ಮೇಡಮ್, ಇವಾಗ ಇನ್ನೂ ಪ್ರಜ್ವಲ್ ರೇವಣ್ಣ ಅವರ ಕತೆ ಇನ್ನೂ ಬಹಳ ದೊಡ್ಡದಿದೆ ಅಂತ ಅನ್ಸುತ್ತೆ, ಈ ಪ್ರಕರಣಗಳ ಕತೆಗಳು. ಸೊ ಉಳಿದ ಪ್ರಕರಣಗಳು ಅದರ ನ್ಯಾಯಾಲಯದಲ್ಲಿ ಅದರ ವಿಚಾರಣೆ ಆಗಬೇಕು. ಸೊ ಅಲ್ಲೂ ಕೂಡ ಎಗೇನ್ ಇವಾಗ ಬಹಳ ಕಠಿಣ ಶಿಕ್ಷೆ ಬಂತು ಅಂದರೆ ಏನಾಗುತ್ತೆ ಅವಾಗ, ಹೇಗೆ ಸರ್? ಅದು ಕನ್ಕರೆಂಟ್ ರನ್ನಿಂಗ್ ಅಂತ ಹೇಳ್ತೀವಿ. ಈಗ ಯಾವುದು ಹೈಯೆಸ್ಟ್, ಸೊ ಅದೇ ಅಲ್ಲಿ ಜಾರಿ ಆಗುತ್ತೆ. ಹೌದು ಸರ್. ಇವಾಗ ಒಂದೊಂದು ಅಫೆನ್ಸಿಗೂ ಒಂದೊಂದು ಪೆನಲ್ಟಿ ಹಾಕಿದ್ದಾರೆ ಸರ್. ನಾವು ನೋಡ್ಬೋದು, ಕೆಲವು 3 ಲಕ್ಷ 5 ಲಕ್ಷ ಆ ಥರ ಇದು ಹಾಕಿದ್ದಾರೆ, ಪೆನಲ್ಟಿ ಹಾಕಿದ್ದಾರೆ. ನಾವು ನೋಡ್ಬೋದು 25,000. ಈಗ 506 ನೀನೇನಾರು ಹೊರಗಡೆ ಹೇಳಿದರೆ ನೋಡು ನೀನೇನು ಮಾಡ್ತೀನಿ ಅಂತ ಅವರು ಆಕೆಗೆ ಥ್ರೆಟನಿಂಗ್ ಮಾಡಿದ್ರಲ್ಲ, ಅದಕ್ಕೆ 506 ಮಾಡಿದ್ದಾರೆ. ಸೊ ಅದಕ್ಕೆ 25,000, ಅದಕ್ಕೆ 2 years ಇಂಪ್ರಿಸನ್ಮೆಂಟ್. ಸೊ ಆ ಥರ ಏನು ಮಾಡಿದ್ದಾರೆ. ಬಟ್ ಇದೆಲ್ಲ ಕನ್ಕರೆಂಟ್, ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅನ್ನು ಅನುಭವಿಸಲೇಬೇಕಾಗುತ್ತೆ ಆಗುತ್ತೆ ಸರ್. ಹೌದು. ಓಕೆ. ಬಟ್ ಈಚ್ ಆ್ಯಂಡ್ ಎವ್ರಿ ಯಾವುದು ಒಂದೊಂದು ಸೆಕ್ಷನ್ ಅಫೆನ್ಸ್ ಏನಿರುತ್ತೆ ಅದಕ್ಕೆ ಎಲ್ಲದಕ್ಕೂ ಸಪ್ರೇಟಾಗಿ ಅವರು ಜಡ್ಜ್ಮೆಂಟಲ್ಲಿ ಮಾಡಲೇಬೇಕು ಸರ್. ಅದು CRPC ಒಂದು ನಿಟ್ಟು. ಮೇಡಮ್, ಇವಾಗ ಇಲ್ಲಿ ಸಂತ್ರಸ್ತೆ, ಈಗ ಇವರೀಗ ಹೈಕೋರ್ಟಿಗೆ ಹೋದರೆ ಸಂತ್ರಸ್ತೆ ಕಡೆಯಿಂದ ಅವರು ಏನು ಮಾಡ್ಬೋದು ಹಾಗಿದ್ರೆ? ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಅಧಿಕಾರ ಇದೆಯಾ, ಅಥವಾ ಯಾವ ರೀತಿ ಒಂದು ಕಾನೂನು ಆಯ್ಕೆಗಳು ಅವರ ಮುಂದೆ ಇದೆ ಅಂತ? ಸರ್ ಖಂಡಿತವಾಗ್ಲೂ ಆಕೆ ಬರೀ ಟ್ರಯಲ್ ಕೋರ್ಟಿಗೆ ಮಾತ್ರ ಅಲ್ಲ,
ಹೈಕೋರ್ಟಿಗೆ ಆಗಿರ್ಬೋದು ಅಥವಾ ಪ್ರಜ್ವಲ್ ಅವರು ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ಅಲ್ಲಿ ಕೂಡ ಆಕೆ ದನಿ ಎತ್ತಿ ಅಬ್ಜೆಕ್ಟ್ ಮಾಡಿ ಆಕೆ ಅಲ್ಲಿ ಕೂಡ ಫೈಟ್ ಮಾಡ್ಬೋದು. ಓಕೆ. ಸೊ ಬರೀ ಟ್ರಯಲ್ ಕೋರ್ಟಿಗೆ ಮುಗ್ದೋಯ್ತು ಜಡ್ಜ್ಮೆಂಟ್ ಆದಮೇಲೆ ಅಂತಲ್ಲ. ಸೊ ಏಕಪಕ್ಷೀಯವಾಗಿದ್ದು ಯಾವುದೂ ನಡೆಯಲ್ಲ ಸರ್, ಇಲ್ಲ. ಆಕೆ ರೆಪ್ರೆಸೆಂಟಿಂಗೇ ನಮ್ಮ ಗೌರ್ಮೆಂಟ್ ಸರ್, ಪ್ರಾಸಿಕ್ಯೂಷನ್. ಸೊ ಪ್ರಾಸಿಕ್ಯೂಷನ್ ಅಲ್ಲೂ ಕೂಡ ಫೈಟ್ ಮಾಡುತ್ತೆ. ಖಂಡಿತವಾಗ್ಲೂ ಸರ್. ಇವಾಗ ನಾವು ಒಂದು ಅಪ್ರಿಷಿಯೇಟ್ ಮಾಡಬೇಕಾಗಿದೆ ಏನಂದರೆ ಪ್ರಾಸಿಕ್ಯೂಷನ್ದು ದ ಎವಿಡೆನ್ಸ್ಗಳನ್ನ ಏನು ಅವರು ಸೆಕ್ಯೂರ್ ಮಾಡಿದ್ದಾರೆ, ದ ಪ್ರೊಸೀಜರ್ ಸರ್. ಮೇನ್ ಏನಾಗುತ್ತೆ ನಮ್ಮ ಕ್ರಿಮಿನಲ್ ಕೇಸ್ಗಳಲ್ಲಿ ಪ್ರೊಸೀಜರ್ ಲ್ಯಾಕ್ಯುನ ಅಂತ ಹೇಳ್ತಾರೆ. ಕರೆಕ್ಟ್. ಪ್ರೊಸೀಜರ್ ಲ್ಯಾಕ್ಯುನ ಅವಾಯ್ಡ್ ಮಾಡಿಕೊಂಡು ಇವರು ಟೆಕ್ನಿಕಲಿ ಭಾಳ ಚೆನ್ನಾಗಿ ಒಂದು ಇನ್ವೆಸ್ಟಿಗೇಷನ್ನ ಮಾಡಿದಾರಲ್ಲ, ಅದನ್ನು ಕೋರ್ಟ್ನಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅಂದರೆ ಎವಿಡೆನ್ಸ್, ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್. ಅಪ್ರಿಸಿಯೇಷನ್ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೀ ಅಂತ ಹೊಗಳೋದಲ್ಲ. ಅಪ್ರಿಸಿಯೇಷನ್ ಅಂತ ನಮ್ಮ ಲೀಗಲ್ ಇದರಲ್ಲಿ ಹೇಳಿದರೆ ಅದನ್ನು ಫೈನಲ್ ನಿಮಗೆ ಸೆಂಟೆನ್ಸ್, ಅವನಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಅಂದರೆ ಇದನ್ನೆಲ್ಲ ಅವರು ಅಪ್ರಿಷಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ, ಕರೆಕ್ಟ್, ಲಿಂಕ್ ಮಾಡಿದ್ದಾರೆ. ಸೊ ಅದೊಂದು ಈ ಎವಿಡೆನ್ಸ್ ಕೂಡ, ಈ ತನಿಖೆ ಕೂಡ, ಆ ಪ್ರಕ್ರಿಯೆ ಇದಕ್ಕೊಂದು ಪೂರಕವಾಗಿರಬೇಕು. ಆವಾಗ ಮಾತ್ರ ಈ ತೀರ್ಪು ಬರುತ್ತೆ. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ಯಾವಾಗ ನಿಮಗೆ ಒಂದು ತೀರ್ಪು ಕೊಡಬೇಕು ಅಂದಾಗ ಅಲ್ಲಿ ಪ್ರಾಪರ್ ಎವಿಡೆನ್ಸ್ಗಳಿಲ್ಲ, ಒಂದು ಇನ್ವೆಸ್ಟಿಗೇಷನ್ ಲೂಪೋಲ್ ಇದೆ, ಅಥವಾ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದನ್ನು ಮಾಡಬೇಕಾಗಿದ್ದ ಕೆಲಸ ಮಾಡಿಲ್ಲ ಅಂದಾಗ ಕೊನೆಗೆ ಅಕ್ವಿಟಲ್ ಆಗ್ತಾ ಇತ್ತು. ಸೊ ಕೋರ್ಟ್ ಮಾನ್ಯತೆ ಮಾಡುವಂತಹ ಯಾವುದೇ ದೋಷಗಳು ಇಲ್ಲಿ ಆಗಿಲ್ಲ ಅಂತಾನೆ ಹೇಳ್ಬೋದು ಸರ್. ಇಲ್ಲಿ ಮೈನರ್ ಸಣ್ಣ ಪುಟ್ಟದಾಗಿದ್ರೆ ಅದನ್ನ ಲೀಡಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ, ಅದರಲ್ಲಿ ಓವರ್ ರೂಲ್ ಮಾಡಿದ್ದಾರೆ. ನಮಗೇನು ಸಂತ್ರಸ್ತೆಯ ಒಂದು ಇಂಟ್ರೆಸ್ಟ್, ಸಂತ್ರಸ್ತೆ ಹೇಳಿಕೆ ಮೇಲೆ ಸಿಕ್ಕಿರುವಂತಹ ಬೇರೆ ಸಾಕ್ಷಿಗಳನ್ನು ಪರಿಗಣನೆ ಮಾಡಿ ನೀವು ಮಾಡಬೇಕು ಹೊರತು ಸಣ್ಣ ಪುಟ್ಟ ಅವರು ಸಂತ್ರಸ್ತೆ ಮೊಬೈಲ್ ಯೂಸ್ ಮಾಡ್ತಿಲ್ಲ, ಅದರಲ್ಲಿ ಕೇಳಿದ್ದಾರೆ, ಅಲ್ಲಿ ಅವರು ಆಕ್ಷೇಪ ಮಾಡಿದ್ದಾರೆ ಇದರಲ್ಲಿ ಪ್ರಜ್ವಲ್ ಪರ ವಕೀಲರು. ಆಕೆ ಮೊಬೈಲ್ ಯೂಸ್ ಮಾಡ್ತಾ ಇದೆಯಾ ಇಲ್ವಾ, ನಾನು ಯೂಸ್ ಮಾಡ್ತಾ ಇದ್ದೆ, ಯಾವಾಗಿನ ಯೂಸ್ ಮಾಡ್ತಾ ಇದ್ದೆ. ಆಕೆನ ನಿಯೋ ಲಿಟ್ರೇಟ್ ಅಂತ ಹೇಳ್ತಾರೆ ಸಾಹೇಬ್ ಇದು ಜಡ್ಜ್ಮೆಂಟಲ್ಲಿ. ನಿಯೋ ಲಿಟ್ರೇಟ್ ಅಂತ ಏನಂದರೆ, ನಾವು ಕೆಲವು ಸತಿ ಅಕ್ಷರಸ್ಥರು ಇರ್ತಾರೆ, ನಾವು ಓದೋಕ್ಕೆ ಬರೆಯೋಕ್ಕೆ ಎಲ್ಲ ಬರೆಯುತ್ತೆ. ಕೆಲವರು ನ್ಯೂಸ್ ಓದ್ತಾರೆ, ಪೇಪರ್ ಓದ್ತಾರೆ, ಇನ್ನು ಕೆಲವರು ಬರೀ ಸಿಗ್ನೇಚರ್ ಹಾಕಕ್ಕೆ ಮಾತ್ರ ಬರುತ್ತೆ. ಸೊ ಶೀ ಕಮ್ಸ್ ಅಂಡರ್ ದ ಕ್ಯಾಟಗರಿ ನಿಯೋ ಲಿಟ್ರೇಟ್ ಅಂತ. ಹಾಗೆ ಸಿಗ್ನೇಚರ್ ಹಾಕಕ್ಕೆ ಬಿಟ್ಟರೆ ಬೇರೆ ಏನೂ ಹಾಕಕ್ಕೆ ಓದಕ್ಕೆ ಬರಲ್ಲ, ಅಕ್ಷರಸ್ಥರಲ್ಲ. ಸೊ ಅದನ್ನು ಕೇಳ್ತಾರೆ, ನಿಂಗೆ ಸಿಗ್ನೇಚರ್ ಹಾಕಕ್ಕೆ ಬರುತ್ತೆ, ಹಂಗಾರೆ ಇದನ್ನು ನೀನು ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದೆಯಾ, ಮೊಬೈಲ್ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತೀಯ. ಇದೆಲ್ಲ ಮೈನರ್ ಡಿಸ್ಕ್ರಿಪೆನ್ಸೀಸ್. ನಿನ್ನ ಹೇಳಿಕೆ, ನಿನ್ನ ಕೇಸ್ ಪ್ರಕರಣ ಏನಿದೆ ಅದಕ್ಕೆ ಇದನ್ನು ಹೇಗೆ ಲಿಂಕ್ ಮಾಡ್ತೀರಾ? ಸಂತ್ರಸ್ತೆ ಫೋನ್ ಯೂಸ್ ಮಾಡ್ತಿದ್ಲೋ ಇಲ್ವೋ ಅನ್ನೋದು ಈ ಕೇಸಿಗೆ ಎಷ್ಟು ಮುಖ್ಯ. ಆ ರೀತಿ ಕೋರ್ಟು ಒಂದೊಂದು ವಿಚಾರನ ಕೂಡ ಕರೆಕ್ಟ್. ಹಂಗೆ ಫೋನ್ ಸಿಮ್ ಅವ್ರು ಎಲ್ಲೋ ಪರ್ಚೇಸ್ ಮಾಡಿದ್ದಾರೆ, ಅದನ್ನು ಹೆಬ್ಬಾಳದಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಅದನ್ನು ಮೈಸೂರು ಹತ್ರ ತೊಗೊಂಡಿದ್ದಾರೆ, ಅದು ಈ ಪ್ರಕರಣಕ್ಕೆ ಬೇಕಾಗೇ ಇಲ್ಲ. ಕರೆಕ್ಟ್. ಸಂಬಂಧ ಏನೋದಕ್ಕೆ ಸಂಬಂಧ ಇಲ್ಲ. ಸಂತ್ರಸ್ತೆ ಯಾರಿಗಾರ ಫೋನ್ ಮಾಡಿ ಕರೆಸಿದ್ಲ ಇಲ್ಲ, ಅದ್ರದ್ದು ಸಂಬಂಧ ಇಲ್ವೇ ಇಲ್ಲ. ಆದ್ರಿಂದ ಕೋರ್ಟ್ ಏನಂತ ಅಂದರೆ, ಇದನ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗಳು ಮಾಡಿಲ್ಲ, ಸಂತ್ರಸ್ತೆ ಮೊಬೈಲ್ನ ಸೀಸ್ ಮಾಡಿಲ್ಲ, ಅಥವಾ ಆಕೆ ನಂಬರ್ ಎಲ್ಲಿ ಸಿಮ್ ಕಾರ್ಡ್ ತೊಗೊಂಡ್ಲು ಅದು ನಮಗೆ ಗೊತ್ತಿಳಿದಿಲ್ಲ, ಅದು ಈ ಕೇಸ್ ಪ್ರಕರಣಕ್ಕೆ ಬೇಕಾಗಿಲ್ಲ. ಕರೆಕ್ಟ್. ಸೊ ಅದನ್ನು ಕೋರ್ಟ್ ಬಹಳ ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡ್ತು, ತಿಳ್ಕೊಡ್ತಾ ಅದರ ಪ್ರಕಾರ ಆದೇಶಗಳನ್ನು ಕೊಡ್ತಾ ವಿಚಾರಣೆ ಕೂಡ ನಡೆಸ್ತು ಅಂತ ಹೇಳಿ. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ಸೊ ಇದು ಈ ಅಂಶಗಳನ್ನೆಲ್ಲ ಇಟ್ಕೊಂಡು ಪರಿಗಣಿಸಿ ಅದಕ್ಕೆ ಕನೆಕ್ಟ್ ಮಾಡಿ ಸರ್. ವೆರಿ ಇಂಪಾರ್ಟೆಂಟ್. ಕ್ರಿಮಿನಲ್ ಕೇಸಲ್ಲಿ ಏನಾಗುತ್ತೆ, ಸರ್ಕಮ್ಸ್ಟೆನ್ಸ್ನ ಒಂದೊಂದು ದೃಶ್ಯಗಳು ಏನಾಗಿರುತ್ತೆ ಅದನ್ನು ಕನೆಕ್ಟ್ ಮಾಡಬೇಕು. ಆ ಕನೆಕ್ಟಿಂಗ್ ಇರಲಿಲ್ಲ ಅಂತ ಅಂದರೆ ಅಲ್ಲಿ ನೀವು ಮತ್ತೆ ಫೈನಾಲಿಟಿಗೆ ಬರೋಕ್ಕಾಗೋದಿಲ್ಲ. ಸೊ ಇಲ್ಲಿ ಒಂದೊಂದು ಇನ್ಸಿಡೆಂಟು ಏನಾಗಿತ್ತು ಅದು ಲಿಂಕಿಂಗ್ ಇತ್ತು. ಸೊ ಆದ್ದರಿಂದ ಕೊನೆಗೆ ಬಂದಿದ್ದು ಔಟ್ಕಮ್ಮು ಜೀವಾವಧಿ ಶಿಕ್ಷೆ. ಯಾಕಂದರೆ ಬಲವಾದ ಸಾಕ್ಷಿ ಅವ್ರ ವಿರುದ್ಧ ಇತ್ತು. ಆ್ಯಂಡ್ ಹೇಳಿಕೆಗಳು ನೋಡಿದ್ರು ಅಷ್ಟೇ, ಅವ್ರು ಯಾರು ಸಾಕ್ಷಿಗಳು ಬಂದು ಹೇಳಿದ್ದಾರೆ ಕೋರ್ಟ್ನಲ್ಲಿ, ಅವರ ಹೇಳಿಕೆಗಳಲ್ಲಿ ಸಾಹೇಬರು ತುಂಬ ಚೆನ್ನಾಗಿ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಏನಂತಂದರೆ ಯಾವುದರಲ್ಲೂ ಒಂದು ನಾಟಕೀಯವಾಗಿ ಅಥವಾ ಒಂದು ಎಮೋಷ್ನಲ್ ಇತ್ತು ಅದರಲ್ಲಿ, ಅಥವಾ ಅದರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ತಾರಲ್ಲ, ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಎಕ್ಸಾಜುರೇಷನಲ್ಲಿ ವಿಟ್ನೆಸ್ ಬಾಕ್ಸಿಗೆ ಬಂದಾಗ ನಮ್ಮ ಇದೇ ಚೇಂಜ್ ಆಗಿಬಿಡುತ್ತೆ ಸರ್. ಸೊ ಆ ರೀತಿ ಯಾವುದೂ ಕಂಡು ಬಂದಿಲ್ಲ. ಅವ್ರು ಯಾರು ಹೇಳಿದ್ರು ನ್ಯಾಚುರಲ್ ಸ್ಟೇಟ್ಮೆಂಟ್ ಅಂತಂದರೆ ಅವರು ಸಹಜವಾಗಿ ಹೇಳಿದ್ದಾರೆ. ಯಾವುದು ಹೆಚ್ಚು ಕಡಿಮೆ ಏನು ಅವ್ರೇನು 161 ಪೊಲೀಸ್ನವ್ರಿಗೆ ಕೊಟ್ಟಿದ್ರು, 164 ಕೊಟ್ಟಿದ್ರು ಮ್ಯಾಜಿಸ್ಟ್ರೇಟ್ ಮುಂದೆ, ನ್ಯಾಯದ ಮುಂದೆ ಕೂಡ ಅದನ್ನೇ ಹೇಳಿದ್ದಾರೆ. ಸೊ ಯಾವುದೇ ರೀತಿ ನಾಟಕೀಯ ಅದರಲ್ಲಿ ಕಂಡು ಬಂದಿಲ್ಲ. ಅಂದ್ರೆ ಅವ್ರು ಎಲ್ಲಾ ಕಡೆನೂ ಕೂಡ ಅವ್ರು ಏನು ಕಂಡಿದ್ದಾರೆ ಅದನ್ನು ಅವ್ರು ಹೇಳಿದ್ದಾರೆ ಈ ಸಾಕ್ಷಿಗಳು ಅಂತ ಹೇಳಿ. ಖಂಡಿತವಾಗ್ಲೂ ಸರ್, ಏನು ಕಂಡಿದ್ದಾರೆ, ಏನು ಮಾಡಿದ್ರು, ಏನಾಗಿತ್ತು ಇದನ್ನೇ ಮುಂದಿಟ್ಟಿರೋದು. ಓಕೆ. ಸೊ ಇಷ್ಟು ಕೇಸ್ನಲ್ಲಿ ವಿಚಾರಣೆ ಮಾಡಿದ ಮೇಲೆ ಅನಿಸುತ್ತೆ, ಹೌದು ಇದು ನಾವು SIT ಟೀಮಿಗೆ ಒಂದು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಇಷ್ಟು ಸಂತ್ರಸ್ತೆಯ ಜೊತೆಗೆ ನಿಂತು ಇದನ್ನು ಫ್ರಮ್ ಮಾಜರ್ರಿಂದ ಹಿಡಿದು, ಸರ್ಚಿಂದ ಹಿಡಿದು, ಸೀಸರಿಂದ ಹಿಡಿದು ತುಂಬ, ಹಾಗೆ ನಮ್ಮ SPP ಅವರು ಅಷ್ಟೇ ತುಂಬ ಎಫರ್ಟ್ಸ್ ತೊಗೊಂಡು ಈ ಕೇಸ್ನಲ್ಲಿ ಒಂದು ಒಳ್ಳೆಯ ಔಟ್ಕಮ್ ಬಂದಿದೆ ಅಂತಲೇ ಹೇಳ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಎಷ್ಟು ಹೊತ್ತು ನಿಜವಾಗಿ ಕೂಡ ಇದು ಎಲ್ಲ ಜನರು ಯೂತ್ಸ್ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಕೂಡ
ಇದರಿಂದ ಕಲಿಬೇಕಾದಂಥ ಮೆಸೇಜ್ ಬಹಳ ದೊಡ್ಡದಿದೆ ಅಂತ ನಂಗೆ ಅನಿಸುತ್ತೆ. ಅಂದರೆ ಕಾನೂನು ಮುಂದೆ ರಾಷ್ಟ್ರಪತಿ ಇರ್ಬೋದು, ಸಾಮಾನ್ಯ ವ್ಯಕ್ತಿ ಇರ್ಬೋದು, ಮಾಜಿ ಪ್ರಧಾನಿ ಮೊಮ್ಮಗರು ಯಾವುದನ್ನೂ ಅದು ನೋಡಲ್ಲ. ತಪ್ಪು ಮಾಡಿದ್ರೆ ತಪ್ಪು, ಅದಕ್ಕೆ ತಕ್ಕಂಥ ಶಿಕ್ಷೆ ಕೂಡ ಸಿಗುತ್ತೆ ಅನ್ನೋದಕ್ಕೆ ದೊಡ್ಡ ಒಂದು ಜ್ವಲಂತ ಉದಾಹರಣೆಯಾಗಿ ಇವತ್ತು ನಮ್ಮ ಮುಂದೆ ಇರುವಂಥದ್ದು. ಈ ಕುರಿತಾದ ಎಲ್ಲ ಕೇಸ್ನ ಒಂದು ಹಿನ್ನೆಲೆ ಇರ್ಬೋದು, ಕಾನೂನು ಅಂಶಗಳಿರ್ಬೋದು, ಬಹಳ ಮೈನ್ಯೂಟ್ ಡೀಟೇಲನ್ನು ಕೂಡ ತಾವು ನಮ್ಮ ವೀಕ್ಷಕರಿಗೆ ಬಹಳ ಸರಳವಾದ ಭಾಷೆಯಲ್ಲಿ ಅರ್ಥ ಆಗೋ ಹಾಗೆ ತಿಳಿಸಿಕೊಟ್ಟಿದ್ದರಿಗೆ ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಇದು ತುಂಬ ಟೆಕ್ನಿಕಲ್ ಆಗಿದ್ರಿಂದ ನಮ್ಮ ಸಾಮಾನ್ಯ ಜನಕ್ಕೆ ಅರ್ಥ ಆಗೋದಿಲ್ಲ. FSL ಅಲ್ಲಿ ಅದನ್ನ ಹೇಗೆ ಮ್ಯಾಚ್ ಮಾಡಿದ್ರು, ಇದನ್ನ ಹೇಗೆ ಮ್ಯಾಚ್ ಮಾಡಿದ್ರು ಅಂತ. ಬಟ್ ಇದನ್ನ ನಾವು ಬೇಸಾಗಿ ನೋಡಿದ್ರೆ ಆಕೆ ಹೇಳಿಕೆ ಮೇಲೆ ಏನು ಇತ್ತು ಅದ್ರ ಪರಿಗಣಿಸಿದ್ರೆ ಬೇರೆ ಸಾಕ್ಷಿಗಳೆಲ್ಲ ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಕನೆಕ್ಟ್ ಆಗುತ್ತೆ. ಹೌದು. ಸೊ ನನ್ನನ್ನು ಕರೆಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ TV ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.